4ರವರೆಗೆ ರನ್ನ ವೈಭವದ ವಿವಿಧ ಕಾರ್ಯಕ್ರಮಗಳು ಒಂದು ಕಡೆ ಕ್ರೀಡೆ, ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತೊಂದು ಕಡೆ ವಿಚಾರಗೋಷ್ಠಿಗಳು. ವಿಶೇಷವಾಗಿ ಕಬಡ್ಡಿಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಲ್ಲಿ ಭಾಗಿಯಾಗ್ತಾರೆ. ಹರಿಯಾಣ, ಡೆಲ್ಲಿ, ಬಾಂಬೆ, ತಮಿಳುನಾಡು ಹೀಗೆ ಹಲವಾರು ರಾಜ್ಯಗಳಿಂದ ಕ್ರೀಡಾಪಟುಗಳು ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಈ ಸಂಗ್ರಾಮ್ ಕಲ್ಲು ಎತ್ತಕ್ಕಂಥದ್ದನ್ನು ಕಾರ್ಯಕ್ರಮ, ಗ್ರಾಮೀಣ ಕ್ರೀಡೆ ಹಾಗೂ ಗುಂಡೆತ್ತು ಕಾರ್ಯಕ್ರಮ ಹಾಗೂ ಇನ್ನೊಂದು ಚೀಲ ಎತ್ತು ಕಾರ್ಯಕ್ರಮ ಹಾಕೊಂಡು ಒಂದು ಹಲ್ಲಿನಿಂದ ಭಾರ ಎತ್ತಕ್ಕಂಥ ಕಾರ್ಯಕ್ರಮ. ಹೀಗೆ ಗ್ರಾಮೀಣ ಕ್ರೀಡೆಗಳಲ್ಲಿ ವಿಶೇಷವಾಗಿ ಪೂರ್ವಭಾವಿ ತಯಾರಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಕ್ರೀಡಾಪಟುಗಳಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮೇಲ್ಗಡೆನೂ ಆ ಪೆಂಡಾಲ್ ಹಾಕ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಒಂದು ಕಡೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಎಲ್ಲ ಸಚಿವರು, ಸಂಸ್ಕೃತಿ ಕನ್ನಡ ಇಲಾಖೆ ಮಂತ್ರಿಗಳು, ಪ್ರವಾಸೋದ್ಯಮ ಮಂತ್ರಿಗಳಂತ H.K. ಪಾಟೀಲ್ ಸಾಹೇಬರು, ತಂಗಡಗಿಯವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಆರೋಗ್ಯ ಸರಿ ಹೋದರೆ 100% ಇಲ್ಲಿ ಬರ್ತಾರೆ. ಕಾಲು ನೋವಿನ ತೊಂದರೆ ಇರೋದ್ರಿಂದ ಅದನ್ನು ನೋಡ್ಕೊಂಡು ನಾನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. DCM ಅವರು ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದು ನಾನು ಪ್ರಯತ್ನ ಮಾಡ್ತೀನಿ. ತುಮಕೂರು ಬರ್ತಾರೆ, H.K. ಪಾಟೀಲ್ರು, ಹೊರಟ್ಟಿ ಅವ್ರು ಬರ್ತಾರೆ, ಸ್ಪೀಕರ್ ತಂಗಡಗಿ ಸಾಹೇಬ್ರು ಬರ್ತಾರೆ, H.K. ಪಾಟೀಲ್ ಸಾಹೇಬ್ರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ರಾಮಲಿಂಗ ರೆಡ್ಡಿ ಅವರು ಬರ್ತಾರೆ, MB ಪಾಟೀಲ್, ಶಿವಾನಂದ ಪಾಟೀಲ್, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿಗಳಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅವ್ರು ಹೆಲ್ತ್ ಪರ್ಮಿಟ್ ಮಾಡಿದರೆ ಅವರು ಬರ್ತಾರೆ, ಸೌದಿ ಅವರು ಬರ್ತಾರೆ, ವಿಶೇಷವಾಗಿ ನಮ್ಮ PWD ಮಂತ್ರಿ ಜಾರಕಿಹೊಳಿ ಸಾಹೇಬರು ಬರ್ತಾರೆ. ಹೀಗೆ ಹಲವಾರು ಮಂತ್ರಿಗಳು ಭಾಗಿಯಾಗ್ತಾರೆ. ಕವಿಗೋಷ್ಠಿಯಲ್ಲಿ ಖ್ಯಾತ ವಿದ್ವಾಂಸರನ್ನ ಇವತ್ತು ನಾವು ಹಾಕ್ಕೊಂಡಿದ್ದೀವಿ. ಅಲ್ಲಿ ಕವಿಗೋಷ್ಠಿ ನಡೀತಾ ಇದೆ. ಬೆಳಗಲಲ್ಲಿ ಮಲ್ಲಕಂಬ ಸ್ಪರ್ಧೆ ನಡೀತಕ್ಕಂಥದ್ದು. ಹೀಗೆ ಒಟ್ಟಾರೆ ತಯಾರಿಯನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು, ಅದರ ಜೊತೆಗೆ ಪಬ್ಲಿಕ್, ಹಲವಾರು ಜನರು ಕಮಿಟಿಗಳಲ್ಲಿದ್ದಾರೆ. ಆ ಕಮಿಟಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಮತ್ತು ಆಹಾರಕ್ಕಾಗಿ ಬೆಳಗಲಿ ಅವ್ರು ನಾವು ಮಾಡ್ತೀವಿ ಅಂದ್ರಲ್ಲಿ ನಾವು ಊರಿನವ್ರು ಮಾಡ್ತೀವಿ ಸರ್, ನಮ್ಮ ಊರು ಜಾತ್ರೆ ಅಂತೇಳಿ ಅವರು ನಿರ್ವಹಿಸಿಕೊಂಡ್ರೆ, ಇಲ್ಲಿ ಬಂಡಿಗನಿ ಸ್ವಾಮಿಗಳು 2 ದಿವಸದ ಊಟದ ವ್ಯವಸ್ಥೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿಂದ ಬರ್ತಕ್ಕಂಥವ್ರು ನಾವು ಭಾಳ ಮಹತ್ವ ಕೊಟ್ಟಿದ್ದೀವಿ. ಅರ್ಜುನ ಜನ್ಯ ಮತ್ತೊಂದು ಮಗದೊಂದು ಅವ್ರಿಗೆ ಲಾಸ್ಟಿಗೆ ಇಟ್ಕೊಂಡಿದ್ದೀವಿ. 4 ಗಂಟೆಯಿಂದ ಗ್ರಾಮೀಣ ಭಾಗದ ಎಲ್ಲ ಕಲಾವಿದರಿಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಗ್ರಾಮೀಣ ಪ್ರತಿಭೆಗಳು ಹೊರಗಡೆ ಬರಬೇಕು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ. ಮತ್ತು ಊಟದ ಕಾರ್ಯಕ್ರಮನೂ ಭರ್ಜರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಸ್ವತಃ ಸ್ವಾಮೀಜಿಯವರೇ ನಿಂತ್ಕೊಂಡು ನೋಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಒಟ್ಟಾರೆ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲ ಕಡೆ ಒಂದು ಒಳ್ಳೆ ರೀತಿಯಲ್ಲಿ ನಡೀತಿದೆ ಅಂತಕ್ಕಂಥ ಭಾವನೆ ಇದೆ. ಅಧಿಕಾರಿ ಮಿತ್ರರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಆಗುತ್ತೆ. ಸಾಕ್ಷೀಕರ ಸ್ಥಿರಂಗಿ ರನ್ನ ವೈಭವ 2025ಕ್ಕೆ ಸಕಲ ಸಿದ್ಧತೆಗಳನ್ನು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾಡಿಕೊಳ್ಳಲಾಗಿದೆ. ಈಗ ನೀವೇ ಸಾಕ್ಷೀಕರಿಸ್ತಿದ್ದೀರಿ. ಅತ್ಯಂತ ಭವ್ಯವಾದ ದೊಡ್ಡ ಒಂದು ವೇದಿಕೆಯಲ್ಲಿ ವಿವಿಧ ರೀತಿಯ ಕಲಾ ಪ್ರಕಾರಗಳನ್ನು ಹಮ್ಮಿಕೊಳ್ಳಕ್ಕೆ ಅತ್ಯಂತ ಸುಸಜ್ಜಿತವಾದ ಒಂದು ವೇದಿಕೆಯಲ್ಲಿ ಕ್ರೀಡಾಂಗಣದಲ್ಲಿ ಇರ್ತದೆ. ಮತ್ತು ಬೆಳಗಲಿಯಲ್ಲೂ ಕೂಡ ಅತ್ಯಂತ ಕಲಾತ್ಮಕವಾದ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ರನ್ನ ಭವನದಲ್ಲಿ ಮತ್ತು ಅಂಬೇಡ್ಕರ್ ಭವನದಲ್ಲೂ ಕೂಡ 2 ವೇದಿಕೆಗಳಿದ್ದಾವೆ. ಆ ಸಮಾನಾಂತರ ವೇದಿಕೆಗಳಲ್ಲಿ ಕೂಡ ವಿವಿಧ ರೀತಿಯ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ನಡೀತಾ ಇದ್ದಾವೆ. ಮುಖ್ಯ ವೇದಿಕೆಯಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಒಂದು ಕೂತು ವೀಕ್ಷಣೆ ಮಾಡುವಂತಹ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಮುಂದುವರೆದು ಒಂದು ಎಷ್ಟು ಜನ ಬರಬಹುದು, ಇನ್ನು ನಮಗೆ ನಾಳೆ ನಾಡಿದ್ದು ಇನ್ನೂ ಅಂದಾಜಾದರೆ ಇನ್ನೂ ಹೆಚ್ಚಿನ ಒಂದು ಕೂತ್ಕೊಂಡು ವೀಕ್ಷಣೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಸಿದ್ಧತೆಯಲ್ಲಿ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಮತ್ತು ವಿವಿಧ ರೀತಿಯಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳನ್ನು ಜನರಿಗೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿವಿಧ ರೀತಿಯ ನಮ್ಮ ಯೋಜನೆಗಳ ಬಗ್ಗೆ ಸುಮಾರು 40ಕ್ಕೂ ಹೆಚ್ಚು ಸ್ಟಾಲ್ಗಳು, ಮಳಿಗೆಗಳಿದ್ದಾವೆ. ಮತ್ತು ಅತ್ಯಂತ ವಿಶಾಲವಾದ ಪಾರ್ಕಿಂಗನ್ನು ನಾವು ಮಾಡಿದ್ದೀವಿ ಇಲ್ಲಿಗೆ ಅಲ್ಲಿಗೆ ಹೋಗೋಕ್ಕೆ. ಮತ್ತು ಜನರಿಗೆ ಕೂಡ ಸಾರ್ವಜನಿಕರು ಒಂದು ಇಲ್ಲಿಗೆ ಮೂಮೆಂಟ್ ಬರೋಕ್ಕೆ ಒಂದು 4 ವಿಶೇಷವಾಗಿ ಸಿದ್ಧತೆ ಮಾಡಿದ ಬಸ್ಗಳಿದ್ದಾವೆ. ಅದ್ರ ಜೊತೆಗೆ ನಮ್ಮ ತಾಲೂಕಿಂದ ವಿವಿಧ ಕಡೆಯಿಂದ ಬರೋಕ್ಕೆ ಕೂಡ ಒಂದು ಸಾರಿಗೆ ವ್ಯವಸ್ಥೆಯನ್ನು AC ಬಾಗಲಕೋಟೆಯವರ ನೇತೃತ್ವ ಮತ್ತು DTO ಬಾಗಲಕೋಟೆಯವರು ಕೂತು ಮಾಡಿದ್ದಾರೆ. ಒಟ್ಟಾರೆ ಜನರು 3 ದಿನ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ವಾತಾವರಣವನ್ನು
ಅನುಭವಿಸಬೇಕು. ಇದು ಕೇವಲ ಮುಧೋಳಕ್ಕಲ್ಲ, ಇಡೀ ರಾಜ್ಯದ ಎಲ್ಲ ಜನರು ಕೂಡ ಬಂದು ಈ ರನ್ನ ವೈಭವವನ್ನು ಸಾಕ್ಷೀಕರಿಸಬೇಕು ಅಂತ ನಿಮ್ಮ ಮೂಲಕ ನಾನು ಎಲ್ಲರಲ್ಲೂ ಮನವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.